ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ತುಂಗಭದ್ರಾ ಆಣೆಕಟ್ಟಿನ ಕ್ರಸ್ಟ್ ಗೇಟ್ಗಳೇನಿದಾವೆ ಸರಿಸುಮಾರು 70-80 ವರ್ಷಗಳಿಗೂ ಹಳೆಯದಾಗಿರ್ತಕ್ಕಂಥ ಈ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿತ್ತು, ಇನ್ನೂವರೆಗೂ ಆಗಿಲ್ಲ. ಕಳೆದ ವರ್ಷ ಈಗಾಗಲೇ ಒಂದು ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟ್ ಅದು ಮುರಿದು ಬಿದ್ದು ತಾತ್ಕಾಲಿಕವಾಗಿ ಅದಕ್ಕೆ ಒಂದು ಇಂಜಿನಿಯರ್ಗಳ ಸಹಾಯದಿಂದ ಅದಕ್ಕೆ ಅಡ್ಡ ಇಡತಕ್ಕಂಥ ಕೆಲಸವನ್ನು ಮಾಡಿದರು. ಅದು ಮುಗಿದು ಈಗಾಗಲೇ ಸರಿಸುಮಾರು 6 ತಿಂಗಳು ಕಳೆದರೂ ಕೂಡ ಆ ಒಂದು ಡ್ಯಾಮ್ನ ಗೇಟ್ಗಳ ಅಳವಡಿಕೆಯ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಅಧಿಕಾರಿಗಳಾಗಿರ್ಬೋದು, ಆಳುವಂಥ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ ಉಸ್ತುವಾರಿ ಸಚಿವರಾಗಿರ್ಬೋದು, ಮತ್ತು ಇಲ್ಲಿನ ಸ್ಥಳೀಯ ಎಲ್ಲ ಶಾಸಕರುಗಳು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದು ಯಾಕಂದರೆ ಇದು 3 ಜಿಲ್ಲೆಯ ರೈತರ ಒಂದು ಜೀವನಾಡಿ ಈ ಒಂದು ತುಂಗಭದ್ರಾ ಜಲಾಶಯ ಅನ್ನೋದು. ಆ ಜಲಾಶಯದ ಕ್ರಸ್ಟ್ ಗೇಟ್ ಇವತ್ತಿನ ದಿನ ಇಷ್ಟೊಂದು ಹದಗೆಟ್ಟಿದ್ರೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ತುಂಗಭದ್ರಾ ರೈತ ಸಂಘದ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಈಗಾಗಲೇ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಅಭಿಯಂತರಿಗೂ ಎಲ್ಲರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೂ ಕೂಡ ಎಲ್ಲರೂ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆಗಲಿ ಇವತ್ತಿನವರೆಗೂ ಆ ಕೆಲಸ ಆಗ್ತಾ ಇಲ್ಲ. ನಮ್ಮ ಗೌಡರು ಹೇಳ್ದಂಗೆ, ಶ್ರೀಧರ್ ಗೌಡರು ಹೇಳ್ದಂಗೆ ಈಗಾಗಲೇ ಜೂನ್ನಲ್ಲಿ ಮುಂಗಾರು ಹಂಗಾಮ ಏನಾದರೂ ಸ್ಟಾರ್ಟ್ ಆದರೆ ಅವ್ರು ಹೇಳಿದ್ದು 40 TMC ನೀರಿಗಿಂತ ಕಡಿಮೆ ಇದ್ದಾಗ ಮಾತ್ರ ಅದನ್ನ ಕೆಲಸ ಮಾಡಕ್ಕೆ ಬರುತ್ತೆ ಅಂತೇಳಿ. ಮುಂಗಾರು ಹಂಗಾಮ ಏನಾದರೂ ಜೂನ್ನಲ್ಲಿ ಸ್ಟಾರ್ಟ್ ಆದರೆ ಮತ್ತೆ ಡ್ಯಾಮ್ ಫುಲ್ ಆದರೆ ಮತ್ತೆ ಅದನ್ನ ಏನು ಮಾಡಕ್ಕೆ ಬರಲ್ಲ, ಮತ್ತೆ ಈ ವರ್ಷ ಎಲ್ಲ ಖಾಲಿ ಬಿಡಬೇಕಾಗುತ್ತೆ. ಆ ಒಂದು ಯೋಚನೆಯನ್ನು ಮಾಡಿ ರೈತರ ಒಂದು ಶ್ರೇಯೋಭಿಲಾಷೆಗಾಗಿ ಇಂಡಿಯೇಟ್ ಆಗಿ ಎಲ್ಲ ಸರ್ಕಾರಗಳು ಮತ್ತು ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಮಂತ್ರಿಗಳು, ನೀರಾವರಿ ಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಅತಿ ಶೀಘ್ರವಾಗಿ ನಮ್ಮ ಶ್ರೀಧರಗೌಡರು ಹೇಳಂತೆ ಈ 3 ಸರ್ಕಾರಗಳು ಪ್ರತಿಯೊಬ್ಬ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅಧಿಕಾರಿಗಳು ಸೇರಿ ಅತಿ ಶೀಘ್ರದಲ್ಲಿ ರೈತರಿಗೆ ಈ ಒಂದು ಕ್ರಸ್ಟ್ ಗೇಟ್ ಹೊಸದಾಗಿ ಅಳವಡಿಸ್ತಕ್ಕಂಥ ಕೆಲಸಗಳನ್ನು ಅತಿ ಶೀಘ್ರವಾಗಿ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ತುಂಗಭದ್ರಾ ರೈತ ಸಂಘದ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನು ಇವತ್ತಿನ ದಿವಸ 3 ಸರ್ಕಾರಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇವತ್ತಿನ ದಿವಸ ತುಂಗಭದ್ರಾ ಡ್ಯಾಮ್ಗೆ 3 ತಿಂಗಳು ಕಳೆದ 6 ತಿಂಗಳ ಕೆಳಗಡೆ ಒಂದು ಗೇಟ್ ಮುರಿದಿತ್ತು. ಅದನ್ನ ಅವಾಗೇನೋ ಎಲ್ಲಾ ರೀತಿಯಿಂದ ನಮ್ಮ ಸರ್ಕಾರದವರು ಅದನ್ನ ರಿಪೇರಿ ಮಾಡಿ ಸರಿಪಡಿಸಲಾಗಿತ್ತು. ಮತ್ತೆ ಅದನ್ನ ಫೆಬ್ರವರಿ ಮಾರ್ಚ್ ತಿಂಗಳ ಅಷ್ಟೊತ್ತಿಗೆಲ್ಲ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿಗೂ ಇದು ಏಪ್ರಿಲ್ ತಿಂಗಳು ಬಂದ್ರು ಇನ್ನೂ ಬದಲಾವಣೆ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ 3 ರಾಜ್ಯದ ಸರ್ಕಾರಗಳಿದಾವೆ. ಒಂದು ಆಂಧ್ರ ಮತ್ತು ತೆಲಂಗಾಣ, ಕರ್ನಾಟಕ, 3 ರಾಜ್ಯಗಳಿಗೆ ಅದೇನು ದೊಡ್ಡದೇನಲ್ಲ. ಇವತ್ತಿನ ದಿವಸ ರೈತರುಗಳಿಗೆ ಬೇರೆ ಬೇರೆ ತೊಂದರೆಗಳೇ ಸಾಕಷ್ಟಿದಾವೆ. ಮತ್ತೆ ಅಂಥದ್ರಲ್ಲಿ ನಮ್ಮ ತುಂಗಭದ್ರಾ ಡ್ಯಾಮಿನ ಗೇಟ್ಗಳು ಎಲ್ಲ ದುಸ್ಥಿತಿಯಲ್ಲಿದ್ದಾವೆ, ಎಲ್ಲ ಮೆತ್ತಗಾಗಿ ಇದು ಪವರ್ ಕಳ್ಕೊಂಡಿದ್ದಾವೆ. ಹಂಗಾಗಿ ಸರಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಸರ್ಕಾರದವ್ರು ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ, ಯಾರು ಮಾಡಲೇ ಇಲ್ಲ. ನಾವು ಎಷ್ಟೋ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಆದರೆ ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಮಾಡಿಲ್ಲ. ಹಂಗಾಗಿ ನಮ್ಮ ರೈತರುಗಳಿಗೆ ಸಾಕಷ್ಟು ತೊಂದರೆಗಳಿದಾವೆ. ಮತ್ತೆ ಅದರಲ್ಲಿ ಈ ನೀರಿನ ತೊಂದರೆ ಬರ್ತಾ ಇದೆ ಏನೋ ಅಂತ ನಮಗೆ ಭಯ ಆಗ್ತಾ ಇದೆ. ಇವತ್ತು ಎಲ್ಲ ಮಾಡಿದಂತ ಈ ರೈತರುಗಳಿಗೆ ಎಲ್ಲಿ ಒಂದಿಷ್ಟು ಲಾಭನೂ ಇಲ್ಲ. ಈ ನೀರಿನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಎಲ್ಲ ಸರ್ಕಾರಗಳು ಇದನ್ನ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಮಾಡಿಕೊಡ್ಬೇಕು, ರೈತರಿಗೆ ಅನುಕೂಲ ಮಾಡ್ಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.